2016ರಲ್ಲಿ ಪ್ರಧಾನ ಮಂತ್ರಿ 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಬಂತು. ಅದರಲ್ಲಿ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಒಂದು ಉತ್ತರನ ಕೇಳಿದ್ದಾರೆ. ಅದರಲ್ಲಿ ಅಪ್ಲಿಕೇಶನ್ ಬಂದಿರೋದು 1 BHಗೆ 54,278 ಅಪ್ಲಿಕೇಶನ್ ಬಂದಿದೆ. 2 BHಗೆ 3,531 ಅಪ್ಲಿಕೇಶನ್ ಬಂದಿದೆ. ಟೋಟಲ್ 57,809 ಅಪ್ಲಿಕೇಶನ್ ಬಂದಿದೆ. ಅದು ಅಪ್ಲಿಕೇಶನ್ ಬಂದರೆ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇನ್ಷಿಯಂಟ್ ಪೇಮೆಂಟ್ ಯಾರು ಕಟ್ಟ ಆನ್ಲೈನ್ ಅಪ್ಲಿಕೇಶನ್, ಅದು ಆನ್ಲೈನ್ ಅಪ್ಲಿಕೇಶನ್ಗಳು ಟೋಟಲ್ 57,809 ಬಂದಿದೆ. ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಯಾರು ಇನ್ಷಿಯಲ್ ಪೇಮೆಂಟ್ ಕಟ್ತಾರೆ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡಬೇಕು. ಇನ್ಷಿಯಲ್ ಪೇಮೆಂಟ್ ಬಂದಿರೋದೇ 11,098 ಇನ್ಷಿಯಲ್ ಪೇಮೆಂಟ್ ಬಂದಿದೆ. ಇನ್ಷಿಯಲ್ ಪೇಮೆಂಟ್ ಬಂದಿಲ್ಲ ನಾವು ಕನ್ಸಿಡರ್ ಮಾಡೋಕ್ಕಾಗ. ಅದಾಗಿ 11,098 ಬಂದಿದೆ ಇನ್ಷಿಯಲ್ ಪೇಮೆಂಟ್. ಅದಕ್ಕೆ ನಾವು ಈಗ ಈ ವರ್ಷ ನಾವು ಏನಕ್ಕೆ ಇವ್ರು ಹೇಳ್ತಾರೋದು, ಜಬ್ಬಾರ್ ಸದಸ್ಯ ಹೇಳ್ತಾರೋದು ಮಾತು ನಿಜ. ಅದು ಏನಕ್ಕೆ 7 ವರ್ಷ ಆಗಿದೆ ಪ್ರಾಜೆಕ್ಟ್, ಏನಕ್ಕೆ ಕಂಪ್ಲೀಟ್ ಮಾಡಿಲ್ಲ ಅಂತ. ಅದೇನಾಗಿದೆ ಅಂದರೆ ಇದಕ್ಕೆ ಪ್ರಚಾರ ಕೊಟ್ಟಿಲ್ಲ, ಜನಗಳಿಗೆ ನಂಬಿಕೆ ಬರ್ತಾ ಇಲ್ಲ. ಏನಕ್ಕೆ ಜನಗಳಿಗೆ ನಂಬಿಕೆ ಬರ್ತಾ ಇಲ್ಲ, ಯಾವ ಕಂಪ್ಲೀಟ್ ಮಾಡ್ತಾರಪ್ಪ, 2016ರಲ್ಲಿ ಶುರು ಮಾಡಿರೋದು ಇದುವರೆಗೂ ಕಂಪ್ಲೀಟ್ ಆಗಿಲ್ಲ. ಅದಂದರೆ 3 ವರ್ಷ ಕೋವಿಡಲ್ಲೇ ಹೋಯಿತು. ಅದ್ರ ಜೊತೆಯಲ್ಲಿ ಯಾರಿಗೂ ಜನಗಳಿಗೆ ನಂಬಿಕೆ ಬರ್ತಾಯಿಲ್ಲ. ಈಗ ನಾವು ಈ ಸರ್ಕಾರ ಬಂದಾದಮೇಲೆ ಅವ್ರಿಗೆ ಅವೇರ್ನೆಸ್ ತಂದು ಪಬ್ಲಿಸಿಟಿ ಮಾಡಿ ಟೋಟಲ್ 1 ಮನೆ ಕಟ್ಟಬೇಕಾದ್ರೆ 10,70,000 ಆಗ್ತದೆ. ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರ 1.5 ಲಕ್ಷ ಕೊಡ್ತಾರೆ. ಬೆನಿಫಿಷರಿ ಬಂದು ಮಿಕ್ಕಿದ ದುಡ್ಡು ಕೊಡಬೇಕು. ಬರೀ 50,000 ಕೊಟ್ಟಿದೆ. ಅವ್ರಿಗೆ ಬ್ಯಾಂಕಲ್ಲಿ 5 ಲಕ್ಷ ಲೋನನ್ನು ನಾವೇ ಮಾಡಿ ಮಿಕ್ಕಿದ್ದು ಕಂಪ್ಲೀಟ್ ಮಾಡಬೇಕಂತ ಈ ವರ್ಷ ಬರೋ ಡಿಸೆಂಬರಲ್ಲಿ 8 ವರ್ಷ ಮನೆ ಕೊಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಕೊಡ್ತೀವಿ ಸನ್ಮಾನ್ಯ ಅಧ್ಯಕ್ಷ. ಅದ್ರ ಜೊತೆಯಲ್ಲಿ ಜಬ್ಬಾರ್ ಇನ್ನೊಂದು ಕೇಳಿದ್ರು, ಅವ್ರು ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೋ ಸ್ಲಮ್ ಬೋರ್ಡಲ್ಲಿ ಈಗ ಹೆಗಡೆ ನಗರಲ್ಲಿ ಸ್ಲಮ್ ಬೋರ್ಡಿಂದ ಮನೆಗಳು ವ್ಯವಸ್ಥೆ ಮಾಡಿಕೊಡಿ ಅಂತ. ಅದು ಮುಂಚೆ ಏನಾಗಿತ್ತು, ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಟಬೇಕಾದ್ರೆ ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. 1 ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರ 1,20,000 ಕೊಡ್ತಾರೆ, ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ಮಾಡಿಕೊಂಡ್ರೆ ನಾವು 1.5 ಲಕ್ಷ ಆಗ್ತದೆ. 3 ಲಕ್ಷ ಬರ್ತದೆ. 7.5 ಲಕ್ಷ 3 ಲಕ್ಷ ತೆಗೆದ್ರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗ್ತದೆ. ಈಗ ಬೆನಿಫಿಷರಿ 4.5 ಲಕ್ಷ ಎಲ್ಲಿಂದ ಕೊಡ್ತಾರೆ? ಇದುವರೆಗೂ 2015ರಿಂದ ಹಿಡ್ಕೊಂಡು 2023ವರೆಗೂ 1 ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸ್ಲಮ್ ಬೋರ್ಡ್ದಿರಲಿ, ರಾಜೀವ್ ಗಾಂಧಿ AHPದಿರಲಿ 1 ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮಂತ್ರಿ ಆದಮೇಲೆ, ನಮ್ಮ ಸರ್ಕಾರ ಬಂದಾದಮೇಲೆ 16 ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಈಗ ಕ್ಯಾಬಿನೆಟ್ ಬರ್ತಾ ಇದೆ. ಅದು ಬೆನಿಫಿಷರಿ ಬರೀ 1 ಲಕ್ಷ ಕೊಡಬೇಕು, ಮಿಕ್ಕಿದ ಸರ್ಕಾರದಿಂದ ಕಟ್ಟಬೇಕಂತ. ಅದೇನಿರೋದು ಮನೆಗಳದು ಅದು ಕಟ್ಟೋದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತೀನಿ ಸರ್. ನಾನು ತಮ್ಮ ಸನ್ಮಾನ್ಯ ಅಧ್ಯಕ್ಷರೇ, ಅದು ಸ್ಲಮ್ ಅಂತ ಹೇಳಿದ್ರೆ ಪೂರಾ ಗುಡಿಸ್ಲಿದ್ದಿದ್ದು.